ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಬಡಿದಾಟ. ಬಿಜೆಪಿ ರೆಬೆಲ್ಸ್ಗೆ ವಿಜೇಂದ್ರ ಭರ್ಜರಿ ಶಾಕ್ ಕೊಟ್ಟಿದ್ದಾರೆ. ವಿಜೇಂದ್ರ ದೆಹಲಿ ಭೇಟಿ ರಾಜ್ಯ ಬಿಜೆಪಿಯಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ವಿಜೇಂದ್ರ ವರ್ಸಸ್ ಯತ್ನಾಳ್ ಬಿಜೆಪಿಯಲ್ಲಿ ನಡೀತಾ ಇರೋ ಬಣ ಬಡಿದಾಟ ಬಹಳ ದೊಡ್ಡ ತಲೆನೋವಿಗೆ ಕಾರಣ ಆಗಿದೆ. ಬಿಜೆಪಿ ರೆಬೆಲ್ಸ್ಗೆ ಈಗ ವಿಜೇಂದ್ರ ಭರ್ಜರಿ ಶಾಕ್ ಕೊಟ್ಟಿದ್ದಾರೆ. ಮೊನ್ನೆ ಮೋದಿ, ನಿನ್ನೆ ಅಮಿತ್ ಶಾ ಭೇಟಿಯಾಗಿದ್ದಾರೆ. ವಿಜೇಂದ್ರ ದೆಹಲಿ ಭೇಟಿ ಅನ್ನೋದು ರಾಜ್ಯ ಬಿಜೆಪಿಯಲ್ಲಿ ಇದು ಸಂಚಲನಕ್ಕೆ ಕಾರಣ ಆಗಿದೆ. ಹೊಸ ವರ್ಷದ ದಿನವೇ ಭಿನ್ನರ ವಿರುದ್ಧ ಅಮಿತ್ ಶಾಗೆ ದೂರು ಕೊಟ್ಟಿದ್ದಾರೆ. ಅಮಿತ್ ಶಾ ಜೊತೆ ಸುಮಾರು 20 ನಿಮಿಷ ವಿಜೇಂದ್ರ ಚರ್ಚೆ ಮಾಡಿದ್ರು. ಅಮಿತ್ ಶಾ ಬಳಿ ಯತ್ನಾಳ್ ಟೀಮ್ ವಿರುದ್ಧ ವಿಜೇಂದ್ರ ದೂರು ಕೊಟ್ಟಿದ್ದಾರೆ. ಸಿಟಿ ರವಿ, ಪ್ರಿಯಾಂಕ್ ಖರ್ಗೆ ಪ್ರಕರಣದ ಬಗ್ಗೆಯೂ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರಿಗೆ ಬೆದರಿಕೆ ಬಗ್ಗೆಯೂ ತಿಳಿಸಿದ್ದಾರೆ ವಿಜೇಂದ್ರ. ರೆಬೆಲ್ಸ್ ಎಷ್ಟೇ ಪ್ರಯತ್ನ ಪಟ್ಟರು ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ರೆಬೆಲ್ಸ್ ಟೀಮ್ ಅಮಿತ್ ಶಾ ಭೇಟಿಗೋಸ್ಕರ ದಿಲ್ಲಿಯಲ್ಲೇ ಬೀಡು ಬಿಟ್ಟಿದೆ. ಈಗ ವಿಜೇಂದ್ರ ಭೇಟಿ ಬಳಿಕ ರೆಬೆಲ್ಸ್ ಎದೆಯಲ್ಲಿ ನಡುಕ ಶುರುವಾಗಿದೆ. ರಾಜ್ಯ ಬಿಜೆಪಿಯಲ್ಲಿ ಆಗ್ತಾ ಇದ್ದಂತಹ ಬೆಳವಣಿಗೆ, ಎರಡು ಬಣ, ಅದರ ಬಡಿದಾಟ ಬಹಳ ಜೋರಾಗಿ ಸದ್ದು ಮಾಡ್ತಾ ಇತ್ತು. ಹೊಸ ವರ್ಷದ ದಿನವೇ ಬ್ಯಾಕ್ ಟು ಬ್ಯಾಕ್ ಮೋದಿ ಭೇಟಿಯಾಗಿದ್ದಾರೆ, ಅಮಿತ್ ಶಾ ಭೇಟಿಯಾಗಿದ್ದಾರೆ ವಿಜೇಂದ್ರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ರಾಜ್ಯ ಬಿಜೆಪಿಯ ಬಣ ಬಡಿದಾಟ ಅನ್ನೋದು ಈಗ ಮುಂದಿನ ಹಂತ ತಲುಪಿದೆ. ವಿಜೇಂದ್ರ ನೇರವಾಗಿ ದೆಹಲಿಗೆ ಹೋದ್ರು, ಮೊನ್ನೆ ಮೋದಿ ಭೇಟಿಯಾದ್ರು, ನಿನ್ನೆ ಅಮಿತ್ ಶಾ ಭೇಟಿಯಾದ್ರು. ಏನ್ ನಡೀತಾ ಇದೆ ಹಾಗಾದ್ರೆ? ರೆಬೆಲ್ಸ್ ನೋಡಿದ್ರೆ ಅಲ್ಲಿ ಕೂತು ಹೈಕಮಾಂಡ್ ಭೇಟಿ ಆಗ್ಬೇಕು ಅಂತ ಕಾಯ್ತಾ ಇದ್ದಾರೆ, ಬಟ್ ಭೇಟಿ ಸಾಧ್ಯ ಆಗ್ತಾ ಇಲ್ಲ. ಈ ಭೇಟಿ ಯಾವ ರೀತಿ ಕುತೂಹಲಕ್ಕೆ ಕಾರಣ ಆಗಿದೆ? ಶ್ವೇತಾ, ಒಂದು ವಾರದ ಅಂತರದಲ್ಲಿ ಪ್ರಧಾನಿ ಮೋದಿ ಅವರನ್ನ ಹಾಗೂ ಅಮಿತ್ ಶಾ ಅವರನ್ನ ಭೇಟಿಯಾಗಿರುವಂಥದ್ದು, ಅದು ಕೂಡ ಯಾರಿಗೂ ಗೊತ್ತಾಗದ, ಅಂದರೆ ಸುಳಿವೇ ಸಿಗದ ರೀತಿಯಲ್ಲಿ ಬಂದು ಬಿಜೆಪಿ ರಾಜ್ಯಾಧ್ಯಕ್ಷರು ಭೇಟಿಯಾಗಿರುವಂಥದ್ದು ಬಿಜೆಪಿಯ ರಾಜ್ಯ ಘಟಕದಲ್ಲಿ ಬಹಳಷ್ಟು ಸಂಚಲನವನ್ನೇ ಮೂಡಿಸಿರುವಂಥದ್ದು. ಅಂದರೆ ಏನು ಆಗಬಹುದು ಅನ್ನುವಂತಹ ಒಂದು ಪ್ರಶ್ನೆಗಳಿತ್ತಲ್ಲ, ಆ ಪ್ರಶ್ನೆಗಳಿಗೆ ಮೋದಿಯವರ ಜೊತೆಗಿನ ಫೋಟೋ ಇರ್ಬೋದು ಅಥವಾ ನಿನ್ನೆ ಅಮಿತ್ ಶಾ ಅವರ ಜೊತೆಗಿನ ಫೋಟೋ ಇರ್ಬೋದು, ಒಂದಷ್ಟು ಮಾಹಿತಿ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು. ಕಾರಣ ಇಷ್ಟೇ, ಇಲ್ಲಿಯವರೆಗೂ ಬಿಜೆಪಿ ಒಂದು 5-6 ಬಾಗಿಲ ರೀತಿಯಲ್ಲಿ ಬಡದಾಡ್ತಾ ಇತ್ತು. ಬಣಗಳು ಮತ್ತು ಅವರ ವಿರುದ್ಧ ರೆಬಲ್ಗಳು ಸೇರುವಂಥದ್ದಿರ್ಬೋದು, ಅಥವಾ ಈ ಕಡೆಯೂ ವಿಜೇಂದ್ರ ಅವರ ಬಣವೂ ಕೂಡ ಏನು ಮಾಜಿ ಶಾಸಕರು ಸೇರುವಂತಿರ್ಬೋದು, ಅಥವಾ ಅವರು ಆ ಬಣದ ನಾಯಕರು ಇಲ್ಲಿಗೆ ಬರುವಂಥದ್ದಿರ್ಬೋದು, ಇನ್ನು ಯತ್ನಾಳ್ ಅವರ ಬಣದ ನಾಯಕರು ಕೂಡ ಇಲ್ಲಿಗೆ ಬರುವುದಿರ್ಬೋದು. ಇವೆಲ್ಲದಕ್ಕೂ ನೋಡಿದಂಥ ಸಂದರ್ಭದಲ್ಲಿ ಈ ಎರಡು ಭೇಟಿಗಳು ಬಹಳ ಮಹತ್ವ ಪಡ್ಕೊಂಡಿರುವಂಥದ್ದು. ಅಂದರೆ ಯಾವ ರೀತಿ ಮಾಹಿತಿ ಅವರಿಗೆ ತಲುಪಿದೆ ಹೈಕಮಾಂಡ್ಗೆ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಮೋದಿ ಅವರ ಜೊತೆಗೆ ಕೇವಲ ಉಭಯ ಕುಶಲೋಪರಿ ಇರ್ಬೋದು ಅಥವಾ ರಾಜ್ಯದ ಸಂಘಟನೆ ಕುರಿತು ಚರ್ಚೆ ಇರ್ಬೋದು, ಆದರೆ ಅಮಿತ್ ಶಾ ಅವರ ಜೊತೆಗೆ ರಾಜ್ಯದ ರಾಜಕೀಯ ವಿದ್ಯಮಾನಗಳ ಜೊತೆಯಲ್ಲಿ ಪಕ್ಷದ ವಿದ್ಯಮಾನಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ ವಿಜೇಂದ್ರ ಅವರು ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು. ಅಂದರೆ ಪಕ್ಷದ ಬೆಳವಣಿಗೆ ಮತ್ತು ಅಸಮಾಧಾನ, ಪ್ರಮುಖವಾಗಿ ಸಂಘಟನೆಯ ಜೊತೆಯಲ್ಲೇ ಅಸಮಾಧಾನಗಳು ಕೇಳಿ ಬರ್ತಾ ಇರುವಂಥದ್ದು, ಇದನ್ನು ಹೇಗೆ ನಿಭಾಯಿಸಬೇಕು ಅಥವಾ ಹೇಗೆ ಇದಕ್ಕೆ ಪರಿಹಾರ ಅನ್ನುವಂಥದ್ರ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅಂತ ಮೂಲಗಳು ಹೇಳ್ತಾ ಇರುವಂಥದ್ದು. ಸೊ ಈ ಒಂದು ಫೋಟೋ ಅಂದರೆ ನಿನ್ನೆಯ, ಅಂದರೆ ವರ್ಷದ ಆರಂಭದ ಮೊದಲ ದಿನವೇ ದೆಹಲಿಗೆ ಬಂದು ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿಯಾಗಿರುವಂಥದ್ದು ಸಾಕಷ್ಟು ಒಂದು ಮೆಸೇಜನ್ನು ಕೂಡ ಪಕ್ಷದ ಸಂಘಟನೆಗೆ, ಪಕ್ಷದ ಕಾರ್ಯಕರ್ತರಿಗೆ ಅಥವಾ ರೆಬೆಲ್ಸ್ಗೂ ಕೂಡ ಮೆಸೇಜ್ ರವಾನಿಸಿದೆ ಅಂತ ಹೇಳಲಾಗ್ತಾ ಇದೆ. ಶ್ವೇತಾ, ಎಸ್, ಹಾಗೆ ಸಂಪರ್ಕದಲ್ಲಿರಿ ಮಂಜುನಾಥ್. ಮೋದಿ, ಅಮಿತ್ ಶಾ ಭೇಟಿಯಾಗಿದ್ದಾರೆ. ವಿಜೇಂದ್ರ ಭೇಟಿ ಬೆನ್ನಲ್ಲೇ ರಾಜ್ಯ ಬಿಜೆಪಿಯಲ್ಲಿ ಇದು ಸಂಚಲನಕ್ಕೆ ಕಾರಣ ಆಗಿದೆ. ಇವತ್ತು ಸಂಜೆ ಬೆಂಗಳೂರಿಗೆ ನಡ್ಡಾ ಆಗಮಿಸ್ತಾ ಇದ್ದಾರೆ, ಬೆಂಗಳೂರಿಗೆ ಬರ್ತಾ ಇದ್ದಾರೆ ಇವತ್ತು ಸಂಜೆ. ವಿಜೇಂದ್ರ ಯತ್ನಾಳ್ ಬಡಿದಾಟಕ್ಕೆ ಹಾಗಾದ್ರೆ ಬ್ರೇಕ್ ಬೀಳುತ್ತಾ? ಏಕಾಏಕಿ ದಿಲ್ಲಿಯಿಂದ ರಾಜ್ಯಕ್ಕೆ ವಿಜೇಂದ್ರ ಬರ್ತಾ ಇದ್ದಾರೆ. ರೆಬೆಲ್ಸ್ ಟೀಮ್ಗೆ ಚಾಟಿ ಬೀಸ್ತಾರ ಜೆಪಿ ನಡ್ಡಾ? ಬಂಡಾಯ ಶಮನಕ್ಕೋಸ್ಕರನೇ ರಾಜ್ಯಕ್ಕೆ ಎಂಟ್ರಿ ಕೊಡ್ತಿದ್ದಾರ ಜೆಪಿ ನಡ್ಡಾ? ಮೋದಿ, ಅಮಿತ್ ಶಾ ಭೇಟಿಯಾದ್ರು ವಿಜೇಂದ್ರ ದೆಹಲಿಯಲ್ಲಿ. ವಿಜೇಂದ್ರ ಭೇಟಿ ಬೆನ್ನಲ್ಲೇ ಒಂದು ಬೆಳವಣಿಗೆ ಆಗ್ತಾ ಇದೆ. ಇವತ್ತು ಸಂಜೆ ಬೆಂಗಳೂರಿಗೆ ನಡ್ಡಾ ಬರ್ತಾ ಇರೋದು ಯಾವ ಕಾರಣಕ್ಕೆ ಹಾಗಾದ್ರೆ ಅನ್ನೋ ಪ್ರಶ್ನೆ. ರೆಬೆಲ್ಸ್ ಟೀಮ್ಗೆ ಜೆಪಿ ನಡ್ಡಾ ಚಾಟಿ ಬೀಸ್ತಾರ? ವಿಜೇಂದ್ರ ಯತ್ನಾಳ್ ಬಡಿದಾಟಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಹಾಗಾದ್ರೆ ಬ್ರೇಕ್ ಬೀಳುತ್ತಾ?
ಏಕಾಏಕಿ ದಿಲ್ಲಿಯಿಂದ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಒಂದು JP ನಡ್ಡಾ, ಇನ್ನೊಂದು ಹೈಕಮಾಂಡ್ ಭೇಟಿಗೋಸ್ಕರ ಹೋಗಿದ್ದ ವಿಜೇಂದ್ರ ಕೂಡ ರಿಟರ್ನ್ ಆಗ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಂಜುನಾಥ್, ಸಂಪರ್ಕದಲ್ಲಿದ್ದಾರೆ ದಿಲ್ಲಿಯಿಂದ. ಮಂಜುನಾಥ್, ದೆಹಲಿಯಲ್ಲಿ ಆದಂತಹ ರಾಜ್ಯ ಬಿಜೆಪಿ ಕುರಿತಾದ ಬೆಳವಣಿಗೆ, ವಿಜೇಂದ್ರ ಭೇಟಿಯಾದ್ರು ಮೋದಿ ಮತ್ತು ಅಮಿತ್ ಶಾ ಅವರನ್ನ. ವಾಟ್ ನೆಕ್ಸ್ಟ್ ಅಂತ ನೋಡಿದ್ರೆ ಇವತ್ತು ಸಂಜೆನೆ ನಡ್ಡಾ ಬರ್ತಾ ಇದ್ದಾರೆ ಬೆಂಗಳೂರಿಗೆ. ಇದು ಯಾವ ರೀಸನ್ಗೆ? ಹಾಗಾದ್ರೆ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಬೀಳುತ್ತಾ? ಶ್ವೇತಾ, ಬಣ ಬಡಿದಾಟಕ್ಕೆ ಒಂದು ಅರ್ಥದಲ್ಲಿ ಬ್ರೇಕ್ ಬೀಳಬೇಕು ಅನ್ನುವಂಥ ಯತ್ನದ ಫಲವೂ ಕೂಡ ಇದರಲ್ಲಿ ಇದೆ ಅಂತ ಕಾಣಿಸ್ತಾ ಇರುವಂಥದ್ದು. ಯಾಕಂದರೆ ನಾಳೆ ನಿಮಾನ್ಸ್ನಲ್ಲಿ ಒಂದು ಕಾರ್ಯಕ್ರಮ ಇದೆ. ಅವರು ಆರೋಗ್ಯ ಸಚಿವರು ಕೂಡ ಆಗಿರುವ ಕಾರಣಕ್ಕೆ ನಡ್ಡಾ ಅವರು ಇಡೀ ದಿನ ನಾಳೆ ನಿಮಾನ್ಸ್ ಕಾರ್ಯಕ್ರಮದಲ್ಲಿ ಎಂಗೇಜ್ ಆಗಿರ್ತಾರೆ. ಸಾಮಾನ್ಯಕ್ಕೆ ಕಾರ್ಯಕ್ರಮಕ್ಕೆ ಮುಂಚೆ ಅಂದರೆ ಅವತ್ತೇ ಬರುವಂಥದ್ದು, ಯಾಕಂದರೆ ಹೈಕಮಾಂಡ್ ನಾಯಕರು ಬಹಳಷ್ಟು ಬ್ಯುಸಿ ಇರ್ತಾರೆ, ಸಚಿವರು ಆಗಿರುವ ಕಾರಣಕ್ಕೆ ಸಾಕಷ್ಟು ಬ್ಯುಸಿ ಇರ್ತಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ಲೆಕ್ಕಾಚಾರ ಇತ್ತು. ಆದರೆ ಇವತ್ತು ರಾತ್ರಿಯೇ ಬರ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲವನ್ನು ಹುಟ್ಟಿಸಿರುವಂಥದ್ದು. ಯಾಕಂದ್ರೆ ಇವತ್ತು ಕೆಲವು ನಾಯಕರನ್ನ ಒಂದು ಭೇಟಿಯಾಗುವ, ಅನೌಪಚಾರಿಕವಾಗಿ ಭೇಟಿ ಆಗ್ತಾರೆ ಅನ್ನುವಂಥದ್ದು ಮಾಹಿತಿ ಮೂಲಗಳಿಂದ ಲಭ್ಯ ಆಗ್ತಾ ಇರುವಂಥದ್ದು. ಕಾರಣ ಇಷ್ಟೇ, ಇವತ್ತು ಸಂಜೆ ಅಥವಾ ರಾತ್ರಿಗೆ ನಾಯಕರ ಭೇಟಿ ಇರ್ಬೋದು, ಅಥವಾ ನಾಳೆ ಬೆಳಿಗ್ಗೆ ಅವರು ಕಾರ್ಯಕ್ರಮಕ್ಕೆ ಹೋಗೋದಕ್ಕೂ ಮುಂಚೆ ಒಂದಷ್ಟು ನಾಯಕರ ಭೇಟಿಗೆ ಅವಕಾಶ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಇದೇ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ತುರ್ತಾಗಿ, ಅಂದರೆ ಇವತ್ತು ಇಡೀ ದಿನ ದೆಹಲಿಯಲ್ಲಿ ಇರಬೇಕು ಅನ್ನುವಂಥ ಅವ್ರದ್ದೊಂದು ಕಾರ್ಯಕ್ರಮ ಇತ್ತು. ಆದರೆ ತುರ್ತಾಗಿ ನಡ್ಡಾ ಅವರು ಬೆಂಗಳೂರಿಗೆ ಬರ್ತಾ ಇರುವಂಥ ಕಾರಣಕ್ಕೋಸ್ಕರ ಅದೇ ತುರ್ತು ರೀತಿಯಲ್ಲಿ ಇವರು ಕೂಡ ದೆಹಲಿಯಿಂದ ಹೊರಟಿರುವಂಥದ್ದು. ಹಾಗಾಗಿ ನಡ್ಡಾ ಅವರ ಮುಂದೆ ಸಾಕಷ್ಟು ನಾಯಕರು, ಈವನ್ ವಿಜೇಂದ್ರ ಅವರ ಬಣದ ನಾಯಕರು ಇರ್ಬೋದು, ಅಥವಾ ಆ ಕಡೆ ಯತ್ನಾಳ್ ಬಣದ ನಾಯಕರು ಇರ್ಬೋದು, ಎಲ್ಲರೂ ಕೂಡ ಭೇಟಿ ಆಗುವಂಥ ಸಾಧ್ಯತೆ ಇದೆ. ಅಲ್ಲೊಂದಷ್ಟು ಅಹವಾಲುಗಳನ್ನು ಹೇಳ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದು ಈ ತನಕ ಲಭ್ಯ ಆಗ್ತಾ ಇರುವಂಥ ಮಾಹಿತಿ. ಆದರೆ ಅಧಿಕೃತವಾಗಿ ಯಾರಿಗೂ ಕೂಡ ಅಪಾಯಿಂಟ್ಮೆಂಟ್ ಇನ್ನೂ ಕೂಡ ಸಿಕ್ಕಿಲ್ಲ ಅಂತ ಅನ್ನುವಂಥದ್ದು ಮಾಹಿತಿ ಇದೆ. ಶ್ವೇತಾ, KRS ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋ ವಿವಾದ. ಈ ರಸ್ತೆಗೆ ಮೊದಲಿಂದಲೂ ಪ್ರಿನ್ಸೆಸ್ ರಸ್ತೆ ಹೆಸರಿದೆ. ಮನೆ ಮುಂದಿನ ಗೇಟ್ ನಾಮಫಲಕದಲ್ಲಿ ಈ ಸತ್ಯ ಬಯಲಾಗಿದೆ. ಯಾದವಗಿರಿ ಬಳಿಯ ಮನೆಯೊಂದರ ಮುಂದಿರುವಂತ ಫಲಕ, KRS ರಸ್ತೆಗೆ ಸಿದ್ದರಾಮಯ್ಯ ಹೆಸರಿಡೋ ವಿಚಾರ ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗಿದೆ. ಮೊದಲಿಂದಲೂ ಈ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅನ್ನೋ ಹೆಸರಿದೆ. ಮನೆ ಮುಂದಿನ ಗೇಟ್ನ ನಾಮಫಲಕದಲ್ಲಿ ಈ ಸತ್ಯ ಬಯಲಾಗಿದೆ. ಪ್ರಿನ್ಸೆಸ್ ರಸ್ತೆ ಅಂತಲೇ ಮನೆ ಮುಂದಿನ ಫಲಕದಲ್ಲಿ ನಮೂದಾಗಿದೆ. ವಿವಾದಕ್ಕೂ ಮೊದಲಿನಿಂದಲೂ ಪ್ರಿನ್ಸೆಸ್ ರಸ್ತೆ ಹೆಸರಿದೆ. ಆ ರಸ್ತೆಗೆ ಆಧಾರ್ ಕಾರ್ಡ್, ಬ್ಯಾಂಕ್ ದಾಖಲೆಗಳಲ್ಲೂ ಇದೆ ಪ್ರಿನ್ಸೆಸ್ ಹೆಸರು. ಹಿಂದಿನಿಂದಲೇ ಪ್ರಿನ್ಸೆಸ್ ಹೆಸರಿರೋದಕ್ಕೆ ಈಗ ಸಾಕ್ಷ್ಯ ಸಿಕ್ಕಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದೆ ಪ್ರಿನ್ಸೆಸ್ ರೋಡ್ ಅಂತ ಆಧಾರ್ ಕಾರ್ಡ್ನ ಅಡ್ರೆಸ್ನಲ್ಲಿ ನಮೂದಾಗಿರೋದು. ಅಲ್ಲೊಂದು ಮನೆ ಇದೆ, ಯಾದವಗಿರಿ ಬಳಿಯ ಮನೆ. ಆ ಮನೆಯೊಂದರ ಫಲಕ ಏನಿದೆ, ಮನೆ ಮುಂದೆ ಇರುವಂತಹ ಫಲಕ, ಅದರಲ್ಲೂ ಸಹ ಪ್ರಿನ್ಸೆಸ್ ರಸ್ತೆ ಅಂತಲೇ ನಮೂದಾಗಿದೆ. ಮೈಸೂರಿನ KRS ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅನ್ನುವಂಥ ಹೆಸರನ್ನ ಇಡಬೇಕು ಅಂತೇಳಿ ಮೈಸೂರು ಮಹಾನಗರ ಪಾಲಿಕೆ ತೀರ್ಮಾನವನ್ನು ಮಾಡಿದೆ. ಆದರೆ ಈ ತೀರ್ಮಾನಕ್ಕೆ ಸಾಕಷ್ಟು ಜನರಿಂದ ವಿರೋಧ ಇರತಕ್ಕಂಥದ್ದು. ಸ್ವತಃ ಸಂಸದರಾಗಿರ್ತಕ್ಕಂಥ ಯದುವೀರ್ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ರಸ್ತೆಯನ್ನು 1921ಕ್ಕೆ ಮುಂಚಿತವಾಗಿಯೇ ಕೂಡ ಪ್ರಿನ್ಸೆಸ್ ರಸ್ತೆ ಅಂತೇಳಿ ನಾಮಕರಣ ಮಾಡಲಾಗಿತ್ತು ಅಂತೇಳಿ. ಆದರೆ ಪಾಲಿಕೆ ಅಧಿಕಾರಿಗಳು ಕೂಡ ಈಗ ಸದ್ಯಕ್ಕೆ ಆ ರೀತಿಯಾದ ಯಾವುದೇ ದಾಖಲಾತಿಗಳು ಇಲ್ಲ ಅನ್ನುವ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಹಲವು ಸದಸ್ಯರುಗಳು ಕೂಡ ಈ ಒಂದು ರಸ್ತೆಯನ್ನು KRS ರಸ್ತೆ ಅಂತ ಕರೀತಾ ಇದ್ವಿ, ಆದರೆ ಯಾವುದೇ ರೀತಿಯಾದಂಥ ಪ್ರಿನ್ಸೆಸ್ ರಸ್ತೆ ಅನ್ನೋದಕ್ಕೆ ದಾಖಲೆ ಇಲ್ಲ ಅಂತೇಳಿ. ಆದರೆ ಇದೆಲ್ಲದರ ನಡುವೆ ಖಾಸಗಿ ವ್ಯಕ್ತಿಗಳ ಮನೆಯ ಗೇಟ್ನ ಮುಂಭಾಗದಲ್ಲಿ ಕೂಡ ಈಗ ಪ್ರಿನ್ಸೆಸ್ ರಸ್ತೆ ಅಂತ ಕರೆಯುವಂತಹ ಬೋರ್ಡ್ಗಳು ಇರುವಂಥದ್ದು ಈಗ ನಾವಿಲ್ಲಿ ಕಾಣಸಿಗ್ಬೋದು. ಈಗೇನು ಯಾದಗಿರಿಯಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಈ ಒಂದು ಮನೆ ಏನಿದೆ, ಈ ಮನೆ ಮುಂಭಾಗದಲ್ಲಿ ಇರ್ತಕ್ಕಂತಹ ನಾಮಫಲಕ ಏನಿದೆ, ಗೇಟ್ನಲ್ಲಿರ್ತಕ್ಕಂಥ ನಾಮಫಲಕ, ಅದಕ್ಕೆ ಪ್ರಿನ್ಸೆಸ್ ರಸ್ತೆ ಅನ್ನುವಂಥ ಹೆಸರು ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಕೇವಲ ಅದಷ್ಟೇ ಅಲ್ಲ, ಈ ಮನೆಗೆ ಬರುವಂಥ ಪೋಸ್ಟಲ್ ಅಡ್ರೆಸ್ ಕೂಡ ಅದು ಪ್ರಿನ್ಸೆಸ್ ರಸ್ತೆ ಅಂತಲೇ ಕೂಡ ಇರುತ್ತೆ. ಅದೇ ರೀತಿಯಾಗಿ ಈ ಮನೆಯಲ್ಲಿ ಇರ್ತಕ್ಕಂಥ ಆಧಾರ್ ಕಾರ್ಡ್ಗಳಿರ್ಬೋದು, ಮತ್ತು ಇತರ ಬ್ಯಾಂಕ್ ಸ್ಟೇಟ್ಮೆಂಟ್ಗಳಿರ್ಬೋದು, ಅವೆಲ್ಲವೂ ಕೂಡ ಪ್ರಿನ್ಸೆಸ್ ರಸ್ತೆ ಅನ್ನುವಂಥ ಒಂದು ಅಡ್ರೆಸ್ಸನ್ನು ತೋರಿಸುವಂಥದ್ದೇ ಆಗಿರುವಂಥದ್ದು. ಬನ್ನಿ, ಈಗ ಮನೆಯ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಮನೆಯವರು, ಮೇಡಮ್, ಈಗ ಈ ಒಂದು ನಿಮ್ಮ ಮನೆ ಅಡ್ರೆಸ್ಸನ್ನು ಹೇಳಿ ಮೇಡಮ್, ತಮ್ಮ ಹೆಸರು ಹೇಳಿ.
ನನ್ನ ಹೆಸರು ನೇಹಾ ಗುಪ್ತಾ. ನಮ್ಮ ಮನೆ ಅಡ್ರೆಸ್ 2627/1 ಪ್ರಿನ್ಸಸ್ ರೋಡ್, ಯಾದವಗಿರಿ. ಓಕೆ, ಇಲ್ಲಿ ಪ್ರಿನ್ಸಸ್ ರೋಡ್ ಅನ್ನುವಂಥದ್ದು ಈಗ ಈ ಒಂದು ಜಾಗಕ್ಕೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಹೆಸರಿಡಬೇಕು ಅಂತೇಳಿ ತುಂಬ ಜನ ಓಡಾಡ್ತಾ ಇದ್ದಾರೆ. ಪ್ರಿನ್ಸಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.